ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಕ್ಷಿತಾ ವಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ. ವಿಜ್ಞಾನ ದಿನಾಚರಣೆಯ ಪ್ರಯುಕ್ತ ಭಾಷಣ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ. ವಿಷಯ ವಿಜ್ಞಾನಿಗಳ ಕೊಡುಗೆ. ಅದರಲ್ಲಿ ನಾನು ಸರ್ ಸಿ ವಿ ರಾಮನ್ ಅನ್ನು ಆಯ್ಕೆ ಮಾಡಿದ್ದೇನೆ. ಸರ್ ಸಿ ವಿ ರಾಮನ್ ಅವರ ಪೂರ್ಣ ಹೆಸರು ಚಂದ್ರಶೇಖರ್ ವೆಂಕಟರಾಮನ್. ಇವರು ನವೆಂಬರ್ 7, 1888 ತಮಿಳುನಾಡಿನ ತಿರುಚಿನಪಳ್ಳಿ ಜಿಲ್ಲೆಯ ತಿರುವನಕಲ್ ಎನ್ನುವಲ್ಲಿ ಇವರ ಜನನ. ಇವರ ತಂದೆ ಚಂದ್ರಶೇಖರ್ ಅಯ್ಯರ್ ಕಾಲೇಜಿನಲ್ಲಿ ಗಣಿತ ಮತ್ತು ಭೌತಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದರು. ತಾಯಿ ಪಾರ್ವತಿ ಅಮಲ್. ಇವರು 1900 ತಮ್ಮ 12ನೇ ವಯಸ್ಸಿನಲ್ಲಿ ಮೆಟ್ರಿಕ್ಯುಲೇಷನ್ ಅನ್ನು ಮುಗಿಸಿದರು. ಇವರ ಕುಟುಂಬ ದೊಡ್ಡದಾಗಿತ್ತು, ಬಡತನ ಸ್ಥಾನದಲ್ಲಿತ್ತು. ಇವರು ಶಾಲೆಯಲ್ಲಿ ಗಣಿತಶಾಸ್ತ್ರ ಮತ್ತು ಭೌತಶಾಸ್ತ್ರದಲ್ಲಿ ವಿಶೇಷವಾಗಿ ತುಂಬಾ ಆಸಕ್ತಿಯನ್ನು ತೋರುತ್ತಿದ್ದರು. 1904 ಇವರಿಗೆ BA ಪದವಿಯನ್ನು ಪಡೆದರು. 1907 ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ MA ಪದವಿ ಪಡೆದರು. 1907ರಲ್ಲಿ ಭಾರತೀಯ ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಕಲ್ಕತ್ತಾ ಭಾರತದ ಸರ್ಕಾರ ವಿತ್ತ ವಿಭಾಗದಲ್ಲಿ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆಗಿ ವೃತ್ತಿ ಜೀವನವನ್ನು ಆರಂಭಿಸಿದರು. 1924 ಕಲ್ಕತ್ತಾ ವಿಶ್ವವಿದ್ಯಾಲಯ ಇವರಿಗೆ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿತು. 1924 ಲಂಡನ್ನಿನ ಫೆಲೋ ಆಫ್ ರಾಮನ್ ಎಂಬ ಸೊಸೈಟಿಗೆ ರಾಮನ್ ಆಯ್ಕೆಯಾದರು. ಮೇ 11, 1907 ಲೋಕಸುಂದರಿ ಅಮಲ್ರೊಂದಿಗೆ ಇವರು ವಿವಾಹವಾಯಿತು. ಸರ್ ಸಿ ವಿ ರಾಮನ್ ಮತ್ತು ಲೋಕಸುಂದರಿ ಅಮಲ್ ದಂಪತಿಗೆ ಚಂದ್ರಶೇಖರ್ ಮತ್ತು ರಾಧಾಕೃಷ್ಣ ಎಂಬ 2 ಗಂಡು ಮಕ್ಕಳಿದ್ದರು. 1930 ಭಾರತದ ಪ್ರಪ್ರಥಮ ಭಾರತದಲ್ಲಿ ನೊಬೆಲ್ ಪ್ರಶಸ್ತಿ ಗಳಿಸಿದರು. ಇವರು 1930ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಗಳಿಸಿದರು. ಅವರದೇ ಹೆಸರಿನಿಂದ ಅಲಂಕೃತವಾದ ರಾಮನ್ ರಿಸರ್ಚ್ ಎಂಬ ಭೌತಶಾಸ್ತ್ರದ ಕ್ಷೇತ್ರದಲ್ಲಿ ಪಡೆದರು. ರಾಮನ್ ಪರಿಣಾಮ. ಈ ತತ್ವವು ವಿಜ್ಞಾನಕ್ಕೆ ಸರ್ ಸಿ ವಿ ರಾಮನ್ ಅವರ ಒಂದು ದೊಡ್ಡ ಕೊಡುಗೆಯಾಗಿದೆ. ಆಕಾಶದ ನೀಲಿ ಬಣ್ಣ ಅವರನ್ನು ಸದ್ಭವರನ್ನಾಗಿ ಮಾಡಿತು. ಅದು ಹೇಗೆ ಸಾಧ್ಯ ಎಂಬ ಪ್ರಶ್ನೆ ರಾಮನ್ಗೆ ಮೊದಲಿನಿಂದಲೂ ಕಾಡುತ್ತಿತ್ತು. ಅದಕ್ಕೆ ಉತ್ತರ ಕಂಡು ಹಿಡಿಯಲು ಪ್ರಯೋಗ ಮಾಡುತ್ತಾ ಅವರು ಬಹಳ ಸಮಯವನ್ನು ಆ ಪ್ರಯೋಗಕ್ಕೆ ತ್ಯಾಗಿಸಿದರು. ಹಾಗೆ ಅವರು ಸಮುದ್ರದ ಮೇಲೆ ವಿದೇಶಿ ಪ್ರಯಾಣದಲ್ಲಿದ್ದಾಗ ಕಡಲಿನ ನೀಲಿ ಬಣ್ಣವನ್ನು ಕಾರಣ ಆರಿಸಲು ಪ್ರಯೋಗ ಮಾಡುತ್ತಾ ಹಡಗಿನ ತುಂಬಾ ಅಲೆದಾಡಿದರು. ಹೀಗೆ ಆಕಾಶದ ನೀಲಿ ಬಣ್ಣ ಕೂಡ ಅವರನ್ನು ಪ್ರಯೋಗ ಮಾಡಲು ತೊಡಗಿಸಿತು. ಹೀಗೆ ಅವರಿಗೆ ಬಗೆ ಬಗೆಯ ಹೂಗಳ ಬಣ್ಣದಿಂದಲೂ ಅವರು ಆಶ್ಚರ್ಯಚಕಿತರಾಗಿದ್ದರು. ಹೆಚ್ಚು ಬೆಳಕು ಚದುರಿದ ಬಣ್ಣವು ದಿಗಂತ ನೀಡುವುದು. ಹೆಚ್ಚು ಚದುರದ ಕೆಂಪು ಬೆಳಕು ದಿಗಂತ ನೀಡುವುದು. ಬೆಳಕು ಚದುರಿದಾಗ ಶಕ್ತಿಯ ಸ್ವೀಕಾರ ಅಥವಾ ದಾನ ಬೆಳಕಿನ ತರಂಗತವನ್ನು ನಿರ್ದಿಷ್ಟವಾಗಿ ಬದಲಾಯಿಸುವ ಸಾಧ್ಯತೆ ಲಕ್ಷಕ್ಕೊಂದು ಮಾತ್ರ. 1 ಲಕ್ಷ ಬೆಳಕಿನ ಕಣಗಳು ಚದುರಿದವು. ಅದರಲ್ಲಿ ಒಂದು ಮಾತ್ರ ರಾಮನ್ ಪರಿಣಾಮವಾಗಿದೆ. ಇದನ್ನೇ ರಾಮನ್ ಪರಿಣಾಮ ಎಂದು ಕರೆಯುತ್ತಾರೆ. ಸರ್ ಸಿ ವಿ ರಾಮನ್ ಅವರು ಭಾರತದಲ್ಲಿ ಪ್ರಥಮ ಬಾರಿಗೆ ನೊಬೆಲ್ ಪ್ರಶಸ್ತಿಯನ್ನು ಗಳಿಸಿದರು. ಅಷ್ಟೇ ಏಕೆ, ಇಡೀ ಏಷ್ಯಾ ಖಂಡದಲ್ಲೇ ಮೊಟ್ಟ ಮೊದಲ ಬಾರಿಗೆ ನೊಬೆಲ್ ಪ್ರಶಸ್ತಿಯನ್ನು ಗಳಿಸಿದರು. 1970 ನವೆಂಬರ್ 21ರಂದು ಅವರು ನಿಧನರಾದರು. ಭಾರತದಲ್ಲಿ ಫೆಬ್ರವರಿ 28ರಂದು ನೊಬೆಲ್ ಪ್ರಶಸ್ತಿ ಗಳಿಸಿದ ಸರ್ ಸಿ ವಿ ರಾಮನ್ ಅವರಿಗೆ ಗೌರವ ಸಲ್ಲಿಸಿತು. ಆ ದಿನವನ್ನು ರಾಷ್ಟ್ರೀಯ ವಿಜ್ಞಾನ ದಿನವೆಂದು ಆಚರಿಸುತ್ತಾರೆ. ಸರ್ ಸಿ ವಿ ರಾಮನ್ ಅವರು ಇಂದಿನ ಯುವ ವಿಜ್ಞಾನಿಗಳಿಗೆ ಸ್ಫೂರ್ತಿ ಹಾಗೂ ಆದರ್ಶಪ್ರಾಯರಾಗಿದ್ದಾರೆ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.